ಹಕ್ಕು ವಂಚಿತರ ಹೋರಾಟಕ್ಕೆ ಶ್ರೀ ಎಚ್.ಎಸ್. ದೊರೆಸ್ವಾಮಿ ಅವರಿಗೆ, ಶ್ರೀ ದಿವಂಗತ ಎಚ್.ಎಸ್. ದೊರೆಸ್ವಾಮಿ ಅವರಿಗೆ, ಶ್ರೀ ದೊರೆಸ್ವಾಮಿ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ? ಕೊಡ್ಲೇಬೇಕು, 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 ಕೊಡ್ಲೇಬೇಕು. ಯಾರ ಪರ? ಜಿಲ್ಲಾಧಿಕಾರಿಗಳೇ ನೀವು ಯಾರ ಪರ? ಮಂತ್ರಿಗಳೇ ನೀವು ಯಾರ ಪರ? ಮಂತ್ರಿಗಳೇ ನೀವು ಯಾರ ಪರ? ಶಾಸಕರೇ ನೀವು ಯಾರ ಪರ? ಶಾಸಕರೇ ನೀವು ಯಾರ ಪರ? ತಹಸೀಲ್ದಾರ್ಗಳೇ ನೀವು ಯಾರ ಪರ? ತಹಸೀಲ್ದಾರ್ಗಳೇ ನೀವು ಯಾರ ಪರ? ತಹಸೀಲ್ದಾರ್ಗಳೇ ನೀವು ಯಾರ ಪರ? ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಡಿಸಿಎಫ್ ಅವರಿರ್ಬೋದು, ಡಿಡಿಎಲ್ಆರ್ ಅವರಿರ್ಬೋದು, ಸಿಇಒ ಅವರಿರ್ಬೋದು, ಈ ರೀತಿಯಾಗಿ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳು ಅಧಿಕಾರಿಗಳನ್ನ ಒಳಗೊಂಡಂತೆ ಒಂದು ಸಭೆಯನ್ನ ಮಾಡೋದಕ್ಕೆ ಇದೇ ಸ್ಥಳದಲ್ಲಿ, ಈ ಧರಣಿ ಸ್ಥಳದಲ್ಲಿ ಲಿಖಿತವಾಗಿ ಆ ದಿನಾಂಕವನ್ನ ಗೊತ್ತು ಮಾಡಿ ಜಿಲ್ಲಾಧಿಕಾರಿಗಳು ನಮಗೆ ಕೊಡಬೇಕು. ಕೊಟ್ಟಾಗ ನಾವು ಈ ಧರಣಿಯನ್ನ ಕೈ ಬಿಡ್ತೇವೆ. ಮತ್ತೆ ಇನ್ನೊಂದು ಪ್ರಮುಖವಾದಂತಹ ವಿಷಯ, ಈ ಹಿಂದೆ ನಾವು ಏನು 1.5 ವರ್ಷದ ಹಿಂದೆ ನಾವು ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಂತೆ ಒಳವನಹಳ್ಳಿ ಗ್ರಾಮ ಮತ್ತೆ ಇರುಸಂದ್ರ ಕಾಲೋನಿ ಗ್ರಾಮಕ್ಕೆ ಭೂಮಿಯನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಭೂಮಿಯಲ್ಲಿ ಇಲ್ಲಿನ ವಸತಿ ವಂಚಿತರು, ನಿವೇಶನ ವಂಚಿತರು ಹೋಗಿ ಗುಡಿಸಲು ಹಾಕೊಂಡು ಸುಮಾರು 6 ತಿಂಗಳು 5-6 ತಿಂಗಳಿಂದನೂ ಕೂಡ ಅಲ್ಲಿ ವಾಸವಾಗಿದ್ದಾರೆ. ಅವರಿಗೆ ಕುಡಿಯೋದಕ್ಕೆ ನೀರಿಲ್ಲ. ಮತ್ತೆ ಬೆಟ್ಟದ ತಪ್ಪಲಲ್ಲಿ ಅಲ್ಲೆಲ್ಲ ಕಾಡಲ್ಲಿ ಜಾಗ ಕೊಟ್ಟಿದ್ದಾರೆ, ಅಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ಕತ್ತಲಲ್ಲಿ ಮಕ್ಕಳನ್ನ ಹಾಕೊಂಡು ವಯಸ್ಸಾದವರು ಎಲ್ಲರೂ ಕೂಡ ಜೀವನ ಮಾಡ್ತಿದ್ದಾರೆ. ಅವ್ರಿಗೆ ತುರ್ತಾಗಿ ಇಲ್ಲೇನೆ ಈ ಕೂತ್ಕೊಂಡಿರೋ ಜಾಗದಲ್ಲೇನೆ ಅವ್ರಿಗೆ ನೀರಿನ ವ್ಯವಸ್ಥೆ ಮತ್ತೆ ವಿದ್ಯುತ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಅಲ್ಲಿವರೆಗೂ ಕೂಡ ಈ ಎರಡೂ ಸಮಸ್ಯೆಗಳು ಬಗೆಹರಿಸೋವರೆಗೂ ಕೂಡ ನಾವು ಈ ಅಹೋರಾತ್ರಿ ಧರಣಿಯನ್ನ ಇದೇ ರೀತಿ ಮುಂದುವರಿಸ್ತೀವಿ ಅಂತ ನಾನು ಜಿಲ್ಲಾಡಳಿತಕ್ಕೆ ಮತ್ತೆ ಸರ್ಕಾರಕ್ಕೆ ಈ ಮಾಧ್ಯಮದ ಮೂಲಕ ನಾವು ಸಂದೇಶವನ್ನ ಕೊಡ್ತಾ ಇದ್ದೀವಿ.